ಎಸಿನೋ ಬಿಗ್ ಫೈ ನ್ಯೂಸ್ನಲ್ಲಿ ಎರಡನೇ ಸುದ್ದಿ. ಗಾನವಿ ಸೂರಜ್ ಸೂಸೈಡ್ ಕೇಸ್ಗೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸತಿಪತಿ ಸಾವಿನ ಬಳಿಕ ಪ್ರಕರಣಕ್ಕೆ ಲವ್ ಕಹಾನಿ ತಿರುವು ಸಿಕ್ಕಿದೆ. ಸೂರಜ್ ಗಾನವಿಯ ವಿವಾಹ ಬಲವಂತವಾಗಿ ನಡೆದಿತ್ತ ಅನ್ನೋ ಪ್ರಶ್ನೆ ಈಗ. ಗಾನವಿಗೆ ಮದುವೆಗೂ ಮೊದಲೇ ಲವ್ ಸ್ಟೋರಿ ಇತ್ತಂತೆ. ಮದುವೆಗೂ ಮುನ್ನ ಬೇರೆ ಯುವಕನನ್ನ ಪ್ರೀತಿ ಮಾಡ್ತಾ ಇದ್ರಂತೆ ಗಾನವಿಯ ಲವ್ ಸ್ಟೋರಿಯಿಂದ ಮನೆಯಲ್ಲಿ ದೊಡ್ಡ ಜಗಳವೇ ಆಗಿತ್ತು. ಕಲ್ಯಾಣ ನಗರದ ಮನೆಯಿಂದ ಅಮೃತಹಳ್ಳಿಯ ಅಜ್ಜಿ ಮನೆಗೆ ಗಾನವಿಯನ್ನ ಶಿಫ್ಟ್ ಮಾಡಲಾಗಿತ್ತು. ಮಗಳಿಗೆ ಬಲವಂತವಾಗಿ ಸೂರಜ್ ಜೊತೆ ಮದುವೆ ಮಾಡಿದ್ದಾರೆಂಬ ಆರೋಪ ಕೇಳಿ ಬರ್ತಾ ಇದೆ. ಸೂರಜ್ ಕುಟುಂಬದವರಿಂದ ಗಾನವಿ ಕುಟುಂಬದವರ ಮೇಲೆ ಆರೋಪ ಇದೆ. ಈಗ ಅಕ್ಟೋಬರ್ನಲ್ಲಿ ಮದುವೆ ಆದರೂ ರಿಸೆಪ್ಷನ್ ಲೇಟ್ ಆಗಿದ್ದೇ ಈ ಕಾರಣಕ್ಕೆ. ನವೆಂಬರ್ನಲ್ಲಿ ರಿಸೆಪ್ಷನ್ ಮಾಡಿ ಶ್ರೀಲಂಕಾಗೆ ಹನಿಮೂನ್ಗೆ ಕಳುಹಿಸಲಾಗಿತ್ತು. ಹನಿಮೂನ್ನಲ್ಲಿ ಗಂಡನಿಂದ ದೂರ ಇದ್ದಿದ್ದು ಗಾನವಿಯೇ ಹೊರತು ಸೂರಜ್ ಅಲ್ಲ. ಹನಿಮೂನ್ನಿಂದ ವಾಪಸ್ ಆದ ಮೇಲೆ ಗಂಡನ ಮನೆಯವರ ಮೇಲೆ ಆರೋಪವನ್ನ ಮಾಡಲಾಗಿದೆ. ಗಾನವಿ ಲವ್ ಸ್ಟೋರಿ ಗೊತ್ತಾಗಿ ದೂರ ಉಳಿದಿದ್ದನಂತೆ ಸೂರಜ್. ಈಗ ಅಂದ್ರೆ ಸಿಕ್ಕಾಪಟ್ಟೆ ಅವಮಾನ ಆಗಿದೆ. ಈ ಅವಮಾನ ತಾಳದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸೂರಜ್ ಅನ್ನೋದು ಸೂರಜ್ ಕಡೆಯವರ ಮಾತು. ಸತಿಪತಿ ಸಾವಿನ ಬಳಿಕ ಪ್ರಕರಣಕ್ಕೆ ನಿಜಕ್ಕೂ ಕೂಡ ಇದು ದೊಡ್ಡ ತಿರುವು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿನ್ನೆ ಗಾನವಿ ಅವರ ಮನೆಯವರು ಮಾತನಾಡೋದನ್ನ ನಾವೆಲ್ಲ ಕೇಳಿಸ್ಕೊಂಡ್ವಿ. ಆ ಸಂದರ್ಭದಲ್ಲಿ ಸೂರಜ್ ಒಬ್ಬ ಗಂಡಸೇ ಅಲ್ಲ, ಆತ ಗಾನವಿಯನ್ನ ಟಚ್ ಕೂಡ ಮಾಡ್ತಾ ಇರಲಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಆರೋಪಗಳನ್ನ ಮಾಡಿದ್ರು. ಈ ಎಲ್ಲ ಆರೋಪಗಳನ್ನ ಕೇಳಿಸಿಕೊಂಡಂತ ಸೂರಜ್ ಅವಮಾನ ತಾಳಲಾರದೆ ಅವರು ಕೂಡ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಅವರು ಆತ್ಮಹತ್ಯೆಗೆ ಶರಣಾದ ನಂತರ ಈಗ ಸೂರಜ್ ಕಡೆ ಮನೆಯವರು ಗಾನವಿ ಅವರ ಮೇಲೆ ಪ್ರತ್ಯಾರೋಪವನ್ನ ಮಾಡ್ತಾ ಇರೋದು, ಗಾನವಿ ಅವರ ಮನೆಯವರ ಮೇಲೆ ಆರೋಪಗಳನ್ನು ಮಾಡ್ತಾ ಇರೋದು ನೋಡಿ. ಈಗಾಗಲೇ ಹೇಳಿದ ಹಾಗೆ ಸೂರಜ್ ಆಕೆಯ ಬಳಿ ಹೋದ್ರೂ ಕೂಡ ಈ ಗಾನವಿ ಮಾತ್ರ ಸೂರಜ್ ಬಳಿ ಹೋಗ್ತಾ ಇರಲಿಲ್ಲವಂತೆ. ಕಾರಣ ಮದುವೆಗೂ ಮುನ್ನ ಆಕೆಗೆ ಇದ್ದಂಥ ಮತ್ತೊಂದು ಲವ್ ಸ್ಟೋರಿ. ಆ ಲವ್ ಸ್ಟೋರಿಯಿಂದ ಆಕೆ ಎಲ್ಲೋ ಒಂದು ಕಡೆ ಈತನ ಜೊತೆಗೆ ಬಾಳ್ವೆ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ವಂತೆ. ಜೊತೆಗೆ ಭಾಳ ಒತ್ತಾಯಪೂರ್ವಕವಾಗಿ ಗಾನವಿ ಸೂರಜ್ ಜೊತೆಗೆ ಮದುವೆ ಆಗಿದ್ರು. ಈ ರೀತಿಯಾದಂಥ ಆರೋಪಗಳನ್ನು ಸಹಜವಾಗಿ ಈಗ ಸೂರಜ್ ಮನೆಯವರು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಂದು ಕಡೆ ನಿನ್ನೆ ನೋಡಿದರೆ ಗಾನವಿ ಮನೆಯವರ ಆರೋಪನೇ ಬೇರೆ ಆಗಿತ್ತು, ಇವತ್ತು ಸೂರಜ್ ಮನೆಯವರ ಆರೋಪ ಮತ್ತೊಂದು ಲೆವೆಲ್ನಲ್ಲಿದೆ. ಅಸಲಿಗೆ ಏನು ನಡೆದಿದೆ ಈ ಪ್ರಕರಣದಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಏನು 2 ದಿನಗಳ ಹಿಂದೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಕಲ್ಯಾಣ ನಗರದಲ್ಲಿ ನಡೆದಿದ್ದಂಥ ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ತನಿಖೆಯಲ್ಲಿ ಮತ್ತೊಂದು ತಿರುವು ಪಡೆದುಕೊಳ್ಳುವಂಥ ಸಂಗತಿಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಯಾವಾಗ ಗಾನವಿಯವರ ಪೋಷಕರು ತನ್ನ ಮಗಳ ಸಾವಿಗೆ ಅವರ ಪತಿ ಸೂರಜ್ಜು ಮತ್ತು ಅವರ ಅತ್ತೆ ಮತ್ತು ಮೈದುನ ಕಾರಣ ಅಂತ ಒಂದು ದೂರನ್ನು ದಾಖಲು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ವರದಕ್ಷಿಣೆ ಕಿರುಕುಳ ಜೊತೆಗೆ ಆತ್ಮಹತ್ಯೆಗೆ ಪ್ರೇರಣೆ ಆರೋಪದ ಮೇಲೆ FIR ದಾಖಲಾಗಿತ್ತು. ಆ ಸಂಬಂಧಪಟ್ಟಂತೆ ಸೂರಜ್ಜು ಮತ್ತು ಅವರ ತಾಯಿ ಸೋದರನನ್ನು ಬಂಧನ ಮಾಡೋದಕ್ಕೆ ರಾಮಮೂರ್ತಿ ನಗರ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದರು. ಅದರ ಬೆನ್ನಲ್ಲೇ ಮೃತ ಗಾನವಿ ದೇಹವನ್ನು ವಿದ್ಯಾರಣ್ಯಪುರದಲ್ಲಿರ್ತಕ್ಕಂಥ ಸೂರಜ್ ಅವರ ನಿವಾಸದ ಮುಂದೆ ಇಟ್ಟು ಪ್ರತಿಭಟನೆಯನ್ನು ಸಹ ಮಾಡಿದರು. ಅದು ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ ಒಂದು ಕಡೆ ಆ ಸುದ್ದಿ ತಿಳಿದಂಥ ಸೂರಜ್ ಸಹ ನಾಗ್ಪುರದಲ್ಲಿದ್ದಂಥ ಒಂದು ಹೋಟೆಲ್, ಆ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು. ಅಲ್ಲಿಯೇ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಸುದ್ದಿ ಇವತ್ತು ಬೆಳಗ್ಗೆ ರಾಮಮೂರ್ತಿ ನಗರ ಪೊಲೀಸರಿಗೆ ಮುಟ್ಟಿತ್ತು. ಅಲ್ಲಿ ಹೋದಂಥ ಅಲ್ಲಿನ ಸ್ಥಳೀಯ ಪೊಲೀಸರು ಪರಿಶೀಲನೆ ಮಾಡಿದಾಗ ಒಂದು ಡೆತ್ ನೋಟ್ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಜೊತೆಗೆ ಏನು ಗಾನವಿ ಈ ಹಿಂದೆ ಒಬ್ಬ ಯುವಕನೊಂದಿಗೆ ಪ್ರೀತಿ ಮಾಡ್ತಾ ಇದ್ರು, ಆತನೊಂದಿಗೆ ಮದುವೆ ಮಾಡೋದಕ್ಕೆ ಅವ್ರ ಕುಟುಂಬಸ್ಥರು ಒಪ್ಪಿರಲಿಲ್ಲ, ಅಂತರ್ಜಾತಿ ಅನ್ನೋ ಕಾರಣಕ್ಕಾಗಿ ಮದುವೆ ಮಾಡಿರಲಿಲ್ಲ. ಬಲವಂತವಾಗಿ ಈ ಸೂರಜ್ ಜೊತೆ ದೂರದ ಸಂಬಂಧ ಅವನನ್ನು ಒಪ್ಪಿಸಿ ಮದುವೆ ಮಾಡಿದ್ರು ಅಂತಕ್ಕಂಥದ್ದು ಈಗ ಮೃತ ಸೂರಜ್ ಅವರ
ಕುಟುಂಬಸ್ಥರು ಜೊತೆಗೆ ಅವರ ಸೋದರಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅಲ್ಲಿ ಏನು ನಾಗ್ಪುರದ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರ್ತಕ್ಕಂಥ ಮೃತರ ಕುಟುಂಬಸ್ಥರು ಬಾಡಿಯನ್ನು ಈಗ ಬೆಂಗಳೂರಿಗೆ ತರುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಏನು ಸೂರಜ್ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಒಂದು ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ಡೆತ್ ನೋಟಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ, ಇವರು ಹನಿಮೂನ್ಗೆ ಹೋಗಿದ್ದ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ಗಲಾಟೆ ಆಯಿತು, ಬಳಿಕ ಮನೆಗೆ ಬಂದಾಗ ಏನಾಯಿತು, ಆತನ ಮೇಲೆ ವಿನಾಕಾರಣ ಗಾನವಿಯವರ ಪೋಷಕರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ವರದಕ್ಷಿಣೆ ಕಿರುಕುಳ ನಾನು ಕೇಳಲಿಲ್ಲ, ಆದರೂ ವರದಕ್ಷಿಣೆ ಕಿರುಕುಳ ಅಂತಕ್ಕಂಥ ಒಂದು ಕೇಸನ್ನು ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ತಾನು ಆತ್ಮಹತ್ಯೆಗೆ ಶರಣಾಗುವ ಮುನ್ನ ಬರೆದಿರ್ತಕ್ಕಂಥ ಒಂದು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಈಗ ಸದ್ಯ ಅಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಸ್ಕೊಂಡು ಅಲ್ಲಿನ ಪೊಲೀಸರು ಇಲ್ಲಿ ಮೂಲ ಏನಿದೆ ಇದು ಬೆಂಗಳೂರಿಗೆ ಕೇಸನ್ನು ವರ್ಗಾವಣೆ ಮಾಡೋದು ಅಥವಾ UDR ಕೇಸನ್ನು ಮಾಡಿ ಅಲ್ಲಿ ತನಿಖೆಯನ್ನು ಕೈಗೊಳ್ಳುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರತಕ್ಕಂಥ ಅಂಶಗಳೇನೋದಂದರೆ, ಇಲ್ಲಿ ಮೊದಲಿಗೆ ತಮ್ಮ ಮೇಲೆ ಬಂದಂಥ ಅಂದರೆ ಮಗಳು ಗಂಡನ ಮನೆಯನ್ನು ಬಿಟ್ಟು ತವರು ಮನೆಗೆ ಬಂದಿರ್ತಾರೆ. ಆ ಒಂದು ಅವಮಾನ ತಾಳಲಾಗದೆ ಅಳಿಯ ಸೂರಜ್ ಮೇಲೆ ಈ ರೀತಿಯಾದಂಥ ಆರೋಪವನ್ನು ಹೊರಿಸಿದ್ರು ಅಂತಕ್ಕಂಥದ್ದು. ಈಗ ಪೊಲೀಸರ ತನಿಖೆಯಲ್ಲಿ ಮುಂದೆ ಎರಡೂ ಪ್ರಕರಣದಲ್ಲಿ ಈಗಾಗಲೇ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಎರಡೂ ಕುಟುಂಬಗಳು ಕಾಂಪ್ರಮೈಸ್ ಮಾಡಿಕೊಳ್ಳೋದಕ್ಕೆ ಒಂದು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ, ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಒಂದು ವೇಳೆ ಕಾಂಪ್ರಮೈಸ್ ಆದರೆ ಮುಂದೆ ಈ ಎರಡೂ ಪ್ರಕರಣದ ತನಿಖೆಯನ್ನು ಅಲ್ಲಿಗೆ ಸ್ಥಗಿತಗೊಳಿಸಲಾಗುತ್ತೆ. ರಾಮ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.